Hello friends, I am Vinayak and I welcome you all to my YouTube channel. Okay. ನಾವು ಈಗ ಹಿಂದಿನ ವಿಡಿಯೋದಲ್ಲಿ ಫನ್ ವಿತ್ ಮ್ಯಾಗ್ನೆಟ್ಸ್ ಈ ಪಾಠಕ್ಕೆ ಸಂಬಂಧಿಸಿದಂತಹ 11 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ. ಈಗ ಅದರ ಮುಂದಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಓಕೆ. 12ನೇ ಪ್ರಶ್ನೆ ಹೀಗಿದೆ ನೋಡ್ರಿ ಇಲ್ಲಿ. ಈ ಪ್ರಶ್ನೆಯನ್ನು 9ನೇ ಜನವರಿ 2023ರಲ್ಲಿ ಕೇಳಲಾಗಿತ್ತು. ಪ್ರಶ್ನೆ ಹೀಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ is not correct with regard to the properties of magnetic lines of force ಅಂತ ಇದೆ. ಓಕೆ, ನಾಟ್ ಕರೆಕ್ಟ್ ಅನ್ನೋದನ್ನು ನಾವು ನೋಡಬೇಕಿಲ್ಲಿ. ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಕರೆಕ್ಟ್, ಅವು ಇಂಟರ್ಸೆಕ್ಟ್ ಮಾಡೋದಿಲ್ಲ. ಆಮೇಲೆ ಈಚ್ ಲೈನ್ ಇಸ್ ಅ ಕ್ಲೋಸ್ಡ್ ಆ್ಯಂಡ್ ಕಂಟಿನ್ಯೂಸ್ ಕರ್ವ್, ಇದು ಸಹ ಕರೆಕ್ಟ್. ಆಮೇಲೆ ಆಪ್ಷನ್ ಥರ್ಡ್ ನೋಡ್ರಿ. ದ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ದಿ ಮ್ಯಾಗ್ನೆಟ್ ಈಸ್ ಫ್ರಮ್ ನಾರ್ತ್ ಪೋಲ್ ಟು ದ ಸೌತ್ ಪೋಲ್ ಅಂತ ಕೊಟ್ಟಿದ್ದಾರೆ. ರಾಂಗು. ಇಲ್ಲಿ ಇನ್ಸೈಡ್ ದಿ ಮ್ಯಾಗ್ನೆಟ್ ಯಾವಾಗಲೂ ಫ್ರಮ್ ಸೌತ್ ಪೋಲ್ ಟು ದ ನಾರ್ತ್ ಪೋಲ್ ಇರಬೇಕಿತ್ತು. ಸೊ ಇಲ್ಲಿ ನಮಗೆ ಬೇಕಾಗಿರುವಂಥ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಂಬರ್ ಥರ್ಡ್. ಆಪ್ಷನ್ 4 ಒಂದ್ಸಲ ನೋಡ್ಬಿಟ್ರಿ. ದೇ ಆರ್ ಕ್ರೌಡೆಡ್ ನಿಯರ್ ದಿ ಪೋಲ್ಸ್ ವೇರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಸ್ಟ್ರಾಂಗೆಸ್ಟ್. ಕರೆಕ್ಟ್, ಇದು ಸಹ ಕರೆಕ್ಟ್ ಇದೆ. ಸೊ ದ ರೈಟ್ ಆನ್ಸರ್ ಈಸ್, ಇಲ್ಲಿ ನಾಟ್ ಟ್ರೂ ಕೇಳಿದಿರೋದ್ರಿಂದ ಆಪ್ಷನ್ ಥರ್ಡ್ ಈಸ್ ದಿ ರೈಟ್ ಆನ್ಸರ್. 13ನೇ ಪ್ರಶ್ನೆಗೆ ನೋಡ್ರಿ. ಓಕೆ. A teacher has wound a long piece of copper wire around an iron nail in the form of a coil. ಅಂದರೆ ಈ ಥರ ಒಂದು ಮೆಳೆಯನ್ನು ತೆಗೆದುಕೊಂಡು ಅದರ ಸುತ್ತಲೂ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ವೈರನ್ನು ಸುತ್ತಿದ್ದಾರೆ. ಓಕೆ. ಆಮೇಲೆ ಫ್ರೀ ಎಂಡ್ಸ್ ಆಫ್ ದಿ ವೈರ್ ಆರ್ ಕನೆಕ್ಟೆಡ್ ಟು ಅ ಸೆಲ್ ಥ್ರೂ ಅ ಸ್ವಿಚ್ ಟು ಕಂಪ್ಲೀಟ್ ದಿ ಸರ್ಕ್ಯೂಟ್ ಅಂತ ಹೇಳಿದ್ದಾರೆ. ಅಂದರೆ ಈ ಥರ ಒಂದು ಏನು ಫ್ರೀ ಎಂಡ್ಗಳು ಇದಾವೆ ನೋಡ್ರಿ ವೈರನ್ನು, ಅದರ ಒಂದು ಸ್ವಿಚ್ಚನ್ನು ಕನೆಕ್ಟ್ ಮಾಡಿ ಈ ಸ್ವಿಚ್ಚಿಂದ ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡಿದ್ದಾರೆ. ಓಕೆ. ಆಮೇಲೆ ಈ ಬ್ಯಾಟ್ರಿಯಿಂದ ಮತ್ತೆ ಈ ಐರನ್ ನೇಲ್ಗೆ ಕನೆಕ್ಟ್ ಮಾಡಿದ್ದಾರೆ. ಓಕೆ. ಇದು ಇಲ್ಲಿ ಸ್ವಿಚ್, ಇದು ಈ ಥರ ಕನೆಕ್ಟ್ ಮಾಡಿದ್ದಾರೆ, ಸೆಟಪ್ ಮಾಡಿದ್ದಾರೆ. ಮುಂದೆ ನೋಡೋಣ. ವಾಟ್ ವಿಲ್ ಹ್ಯಾಪನ್ ವೆನ್ ದ ಸ್ವಿಚ್ ಈಸ್ ಕ್ಲೋಸ್ಡ್. ಅಂದರೆ ಸ್ವಿಚ್ಚನ್ನು ಆನ್ ಮಾಡಿದಾಗ ಅಂತ ಕೇಳಿದ್ದಾರೆ. ಅಂದರೆ ಕರೆಂಟ್ ಪಾಸ್ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ದಾರೆ. ನೋಡ್ರಿ, ದ ಐರನ್ ನೇಲ್ ವಿಲ್ ಬಿಹೇವ್ ಲೈಕ್ ಅ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಹೇಳಿದ್ದಾರೆ. ನೋ, ಪರ್ಮನೆಂಟ್ ಮ್ಯಾಗ್ನೆಟ್ ಇರೋದಿಲ್ಲ, ಇದು ಬದಲಾಗಿ ಟೆಂಪ್ರರಿ ಮ್ಯಾಗ್ನೆಟ್ ಇರ್ತದೆ. ಯಾಕಂದ್ರೆ ನಾವು ಎಲ್ಲಿವರೆಗೂ ಆ ಐರನ್ ನೇಲಲ್ಲಿ ಕರೆಂಟ್ ಪಾಸ್ ಮಾಡ್ತೀವೋ ಅಲ್ಲಿವರೆಗೂ ಮಾತ್ರ ಅದು, ಫಾರ್ ಎಕ್ಸಾಂಪಲ್ ಇಲ್ಲಿ ಸೂಜಿಗಳನ್ನ ಇಟ್ಟಿದ್ರೆ ಅದನ್ನು ಅಟ್ರಾಕ್ಟ್ ಮಾಡ್ತದೆ. ಹೌದಾ? ಅಂದರೆ ಅದು ಟೆಂಪರರಿ ಯಾವಾಗಲೂ ಇದ್ರು. ಸೊ ಇಲ್ಲಿ ಆಪ್ಷನ್ 1 ರಾಂಗ್ ಆಗ್ತದೆ. ಆಮೇಲೆ ದ ಐರನ್ ನೇಲ್ ವಿಲ್ ಬಿಹೇವ್ ಲೈಕ್ ಅ ಫ್ಯೂಸ್. ರಾಂಗ್, ಫ್ಯೂಸ್ ಆ ಥರ ಇದು ಬಿಹೇವ್ ಮಾಡೋದಿಲ್ಲ. ದ ಐರನ್ ನೇಲ್ ವಿಲ್ ಬಿಹೇವ್ ಲೈಕ್ ಅ ಟೆಂಪ್ರರಿ ಮ್ಯಾಗ್ನೆಟ್, ಇದು ಕರೆಕ್ಟ್ ಆಗ್ತದೆ ನೋಡ್ರಿ, ಆಪ್ಷನ್ 3. ಆಮೇಲೆ ಆಪ್ಷನ್ 4 ನೋಡ್ರಿ. ದ ಐರನ್ ನೇಲ್ ವಿಲ್ ಗೆಟ್ ಡಿಮ್ಯಾಗ್ನೆಟೈಸ್ಡ್. ರಾಂಗ್. ನಾವು ಐರನ್ ನೇಲು ಡಿಮ್ಯಾಗ್ನೆಟೈಸ್ ಅಂತ ಆಗೋದಿಲ್ಲ ಇಲ್ಲಿ. ಸೊ ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್. ಓಕೆ. ದ ಐರನ್ ನೇಲ್ ವಿಲ್ ಬಿಹೇವ್ ಲೈಕ್ ಅ ಟೆಂಪ್ರರಿ ಮ್ಯಾಗ್ನೆಟ್ ಅನ್ನುವಂಥದ್ದು. ಓಕೆ. ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟನ್ನು ಕನ್ಸಿಡರ್ ಮಾಡಿದರೆ ಎಲೆಕ್ಟ್ರೋಮ್ಯಾಗ್ನೆಟ್ ಈಸ್ ಅ ಸ್ಟ್ರಾಂಗ್ ಮ್ಯಾಗ್ನೆಟ್ ಆ್ಯಂಡ್ ಇಟ್ ಈಸ್ ಅ ಟೆಂಪ್ರರಿ ಮ್ಯಾಗ್ನೆಟ್. ಓಕೆ. ಮುಂದಿನ ಪ್ರಶ್ನೆ ಹೋಗೋಣ. 14ನೇ ಪ್ರಶ್ನೆ. ಈ ಪ್ರಶ್ನೆಯನ್ನು CTET 2012ರಲ್ಲಿ ಕೇಳಲಾಗಿತ್ತು. ಪ್ರಶ್ನೆ ನೋಡ್ರಿ. A magnet is rolled in a mixture of iron filings and sulfur powder. It is observed that ಅಂತ ಕೇಳಿದ್ದಾರೆ. ಹೌದಾ? ಒಂದು ಮಿಕ್ಸ್ಚರ್ ಇದೆ, ಯಾವುದ್ರದ್ದು? ಐರನ್ ಫೈಲಿಂಗ್ಸ್ದು, ಅಂದರೆ ಕಬ್ಬಿಣದ ಚೂರುಗಳದ್ದು ಮತ್ತು ಸಲ್ಫರ್ ಪೌಡರ್ದು ಒಂದು ಮಿಕ್ಸ್ಚರ್ ಇದೆ. ಅದರಲ್ಲಿ ನಾವು ಅಯಸ್ಕಾಂತವನ್ನು ಏನು ಬಿಟ್ಟಾಗ ಏನಾಗ್ತದೆ ಅಂತ ಕೇಳಿದ್ದಾರೆ. ಓಕೆ. ಆಪ್ಷನ್ 1 ನೋಡ್ರಿ. ಐರನ್ ಫೈಲಿಂಗ್ಸ್ ಗೆಟ್ ಅಟ್ರಾಕ್ಟೆಡ್ ಟು ದ ನಾರ್ತ್ ಪೋಲ್ ಆ್ಯಂಡ್ ಸಲ್ಫರ್ ಟು ದ ಸೌತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್ ಅಂತ ಹೇಳಿದ್ದಾರೆ. ರಾಂಗು. ಐರನ್ ಫೈಲಿಂಗ್ಸ್ ಅಟ್ರಾಕ್ಟ್ ಆಗಬೇಕಂತಿದ್ರೆ ಎರಡೂ ಪೋಲಿಗೂ ಅಟ್ರಾಕ್ಟ್ ಆಗ್ತದೆ. ಹೌದಾ? ಇಲ್ಲಿ ಕೇವಲ ಅದು ನಾರ್ತ್ ಪೋಲಿಗೆ ಮಾತ್ರ ಅಟ್ರಾಕ್ಟ್ ಆಗ್ತದೆ ಅಂತೇಳಿ ಬರೋದಿಲ್ಲ. ಸೊ ಆಪ್ಷನ್ 1 ಇದು ರಾಂಗು. ಆಪ್ಷನ್ ಬಿ ನೋಡ್ರಿ. ಐರನ್ ಫೈಲಿಂಗ್ಸ್ ಗೆಟ್ ಅಟ್ರಾಕ್ಟೆಡ್ ಟು ದ ಸೌತ್ ಪೋಲ್ ಆ್ಯಂಡ್ ಸಲ್ಫರ್ ಟು ದ ನಾರ್ತ್ ಪೋಲ್. ರಾಂಗು, ಇದು ಸಹ ರಾಂಗ್ ಆಗ್ತದೆ. ಓನ್ಲಿ ದ ಐರನ್ ಫೈಲಿಂಗ್ಸ್ ಗೆಟ್ ಅಟ್ರಾಕ್ಟೆಡ್ ಈಕ್ವಲಿ ಟು ದ ಬೋತ್ ಪೋಲ್ಸ್ ಆಫ್ ಅ ಮ್ಯಾಗ್ನೆಟ್ ಅಂತ ಇದ್ದಾರೆ. ಕರೆಕ್ಟು, ಈ ಆಪ್ಷನ್ನು ಕರೆಕ್ಟ್ ಆಗ್ತದೆ.
ಓನ್ಲಿ ಐರನ್ ಫೈಲಿಂಗ್ಸ್ ಅಷ್ಟೇ ಅಟ್ರಾಕ್ಟ್ ಆಗ್ತವೆ. ಓಕೆ, ಯಾಕಪ್ಪ ಅಂತಂದ್ರೆ ಸಲ್ಫರ್ ಈಸ್ ಅ ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ಲು. ಹೌದಾ? ಸೊ ಹಾಗಾಗಿ ಸಲ್ಫರ್ ಅದಕ್ಕೆ ಅಟ್ರಾಕ್ಟೇ ಆಗೋದಿಲ್ಲ. ಓನ್ಲಿ ಐರನ್ ಫೈಲಿಂಗ್ಸ್ ಅಟ್ರಾಕ್ಟ್ ಆಗ್ತಾವೆ, ಯಾಕಂದ್ರೆ ಅದು ಮ್ಯಾಗ್ನೆಟಿಕ್ ಮಟೀರಿಯಲ್ಲು. ಆಪ್ಷನ್ 4 ಒಂದ್ಸಲ ನೋಡಿಬಿಡ್ರಿ. ಐರನ್ ಫೈಲಿಂಗ್ಸ್ ಗೆಟ್ ಅಟ್ರಾಕ್ಟೆಡ್ ಟು ಬೋತ್ ಪೋಲ್ಸ್ ಆ್ಯಂಡ್ ಸಲ್ಫರ್ ಕ್ಲಿಂಗ್ಸ್ ಇನ್ ದಿ ಮಿಕ್ಚರ್ ಆಫ್ ದಿ ಮ್ಯಾಗ್ನೆಟ್. ರಾಂಗ್ ಇದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಮುಂದಿನ ಪ್ರಶ್ನೆ ಹೋಗೋಣ. 15ನೇ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಯನ್ನು CTET 2022 ಜನವರಿ 12ರಲ್ಲಿ ಕೇಳಲಾಗಿತ್ತು. ನೋಡ್ರಿ, ಯು ಆರ್ ಇನ್ ಅ ರೂಮ್ ಹೂಸ್ ಜಿಯೋಗ್ರಫಿಕಲ್ ಡೈರೆಕ್ಷನ್ಸ್ ಆರ್ ನಾಟ್ ನೋನ್ ಟು ಯು. ಓಕೆ, ಅಂದರೆ ಒಂದು ರೂಮ್ನಲ್ಲಿದ್ದೀರಾ, ಅದರ ದಿಕ್ಕುಗಳು ನಿಮಗೆ ಗೊತ್ತಿಲ್ಲ. ಆಮೇಲೆ ಯು ಆರ್ ಪ್ರೊವೈಡೆಡ್ ವಿತ್ 10 ಬಾರ್ ಮ್ಯಾಗ್ನೆಟ್ಸ್ ಆ್ಯಂಡ್ ಒನ್ ಆಫ್ ದ ಬಾರ್ ಮ್ಯಾಗ್ನೆಟ್ಸ್ ಹ್ಯಾಸ್ ಬೀನ್ ಲೇಬಲ್ಡ್ ಫಾರ್ ಯು ಅಂತ ಕೊಟ್ಟಿದ್ದಾರೆ. ಹೌದಾ? ಅಂದರೆ ಒಂದು 10 ಬಾರ್ ಮ್ಯಾಗ್ನೆಟ್ಗಳನ್ನ ನಿಮಗೆ ಈ ಥರ ಕೊಟ್ಟಿದ್ದಾರೆ. 10 ಬಾರ್ ಮ್ಯಾಗ್ನೆಟ್ಗಳು 1 2 3 4 5 6 7 8 9 10 ಈ ಥರ 10 ಬಾರ್ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಆಮೇಲೆ ಅದರಲ್ಲಿ ಒಂದಕ್ಕೆ ಏನು ಮಾಡಿದಾರಪ್ಪ ಅಂತಂದ್ರೆ ನಿಮಗೆ ಲೇಬಲ್ ಮಾಡಿ ಕೊಟ್ಟಿದ್ದಾರೆ. ಅದು ಎಷ್ಟು? ಒಂದು ಪೋಲನ್ನು ಮಾತ್ರ ಲೇಬಲ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಒಂದು ಪೋಲ್ನ ಮಾತ್ರ ಲೇಬಲ್ ಮಾಡಿ ಕೊಟ್ಟಿದ್ದಾರೆ. ಇವು ಟೋಟಲ್ ಆಗಿ 10 ಇದ್ದಾವೆ. ಅದರಲ್ಲಿ ನೋಡ್ರಿ, ಒನ್ ಆಫ್ ದಿ ಮ್ಯಾಗ್ನೆಟ್ಸ್ ಹ್ಯಾಸ್ ಬಿನ್ ಲೇಬಲ್ಡ್ ಫಾರ್ ಯು. ಅಂದರೆ ಇದರಲ್ಲಿ ಅವರು ನಾರ್ತ್ ಅಥವಾ ಕೊಟ್ಟಿರ್ಬೋದು, ಸೌತ್ ಅಥವಾ ಕೊಟ್ಟಿರ್ಬೋದು, ಯಾವುದಾದ್ರೂ ಒಂದು ಪೋಲನ್ನು ಲೇಬಲ್ ಮಾಡಿ ಕೊಟ್ಟಿದ್ದಾರೆ. ವಾಟ್ ಈಸ್ ದಿ ಮಿನಿಮಮ್ ನಂಬರ್ ಆಫ್ ಲೇಬಲ್ಡ್ ಪೋಲ್ಸ್ ದಟ್ ಯು ನೌ ರಿಕ್ವೈರ್ ಇನ್ ಆರ್ಡರ್ ಟು ಬಿ ಏಬಲ್ ಟು ಐಡೆಂಟಿಫೈ ದಿ ಬೋತ್ ಪೋಲ್ಸ್ ಆಫ್ ಆಲ್ 10 ಮ್ಯಾಗ್ನೆಟ್ಸ್ ಅಂತ ಕೇಳಿದ್ದಾರೆ. ಹೌದಾ? ಇಲ್ಲಿ ನಮಗೆ ಒಂದು ಪೋಲನ್ನು ಲೇಬಲ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನಾರ್ತ್ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಓಕೆ, ಈಗ ಅವ್ರ ಪ್ರಶ್ನೆ ಏನಪ್ಪ ಅಂತಂದ್ರೆ, ನೀವು ಈಗ ಇವೆಲ್ಲ ಪೋಲ್ಗಳ ಡೈರೆಕ್ಷನ್ಗಳನ್ನ, ನೀವು ದಿಕ್ಕುಗಳನ್ನ ಕಂಡು ಹಿಡಿಬೇಕಾಗಿದೆ. ಹೌದಾ? ನಾವು ಆಲ್ರೆಡಿ ಈಗ ಒಂದನ್ನು ಲೇಬಲ್ ಮಾಡಿ ಕೊಟ್ಟಿದ್ದೀವಿ. ಓಕೆ, ನೀವು ಈ ಒಂದನ್ನೇ ಉಪಯೋಗಿಸ್ಕೊಂಡು ಎಲ್ಲ ಪೋಲ್ಗಳ ದಿಕ್ಕುಗಳನ್ನ ಕಂಡು ಹಿಡಿಬಹುದು, ಅಥವಾ ನಾವು ಇನ್ನೊಂದಿಷ್ಟು ನಿಮಗೆ ಪೋಲ್ಗಳನ್ನು ಲೇಬಲ್ ಮಾಡಿ ಕೊಡಬೇಕು ಅಂತ ಕೇಳಿದ್ದಾರೆ ಅವರು. ಓಕೆ, ನನ್ನ ಪ್ರಕಾರ ಇದನ್ನು ಅಂದರೆ ನಮಗೆ ಸಾಕು ಇಷ್ಟು. ಅವ್ರು ಏನು ಕ್ಲೂ ಕೊಟ್ಟಿದ್ದಾರೆ, ಒಂದು ಪೋಲನ್ನು ಕೊಟ್ಟಿದ್ದಾರೆ, ಇಷ್ಟು ಕ್ಲೂ ಕೊಟ್ಟಿರೋದು ಸಾಕು. ಯಾಕಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಆಲ್ರೆಡಿ ನಾರ್ತ್ ಅಂತ ಇದ್ದರೆ ಈ ಸೈಡ್ ಏನಿರ್ತದಪ್ಪ ಅಂದ್ರೆ ಸೌತ್ ಪೋಲ್ ಇರ್ತದೆ. ಯಾಕಂದ್ರೆ ಒಂದು ಬಾರ್ ಮ್ಯಾಗ್ನೆಟಲ್ಲಿ ಕಂಪಲ್ಸರಿ 2 ಪೋಲ್ಗಳು ಇರ್ತಾವೆ. ಯಾವುದು? ಒಂದು ನಾರ್ತು, ಒಂದು ಸೌತು, ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ. ಹೌದಾ? ಸೊ ಹಾಗಾಗಿ ಈಗ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದೊಂದಾಗಿನೇ ಈ ಬಾರ್ ಮ್ಯಾಗ್ನೆಟ್ಗಳನ್ನ ಈ ಥರ ಸಮೀಪಲ್ಲಿ ತೆಗೆದುಕೊಂಡು ಬರಬೇಕು. ಹೀಗೆ ಸಮೀಪ ತೆಗೆದುಕೊಂಡು ಬಂದಾಗ ಇದು ಒಂದು ವೇಳೆ ಅಟ್ರಾಕ್ಟ್ ಆದರೆ ಇಲ್ಲಿ ಏನಿರ್ತೈತಪ್ಪ ಅಂದ್ರೆ ನಾರ್ತ್ ಇರ್ತದೆ. ಹೌದಾ? ನಾರ್ತ್ ಇತ್ತಪ್ಪ ಅಂದ್ರೆ ಇದ್ರ ಅಪೋಸಿಟ್ ಪೋಲ್ ಯಾವ್ದು ಇರ್ತದೆ? ಆಬ್ವಿಯಸ್ಲಿ ಸೌತ್ ಇರ್ತದೆ. ಹೌದಾ? ಆಮೇಲೆ ಈ ಥರ ಈ ಒಂದು ಬಾರ್ ಮ್ಯಾಗ್ನೆಟ್ನ ತೆಗೆದುಕೊಂಡು ಬಂದಾಗ ಇದು ಒಂದು ವೇಳೆ ರಿಪೆಲ್ ಆಯ್ತಪ್ಪ ಅಂದರೆ ಇಲ್ಲಿ ಸೌತ್ ಪೋಲ್ ಇರ್ತದೆ. ಯಾಕಂದ್ರೆ ಲೈಕ್ ಪೋಲ್ಸ್ ರಿಪೆಲ್ ಆಗ್ತಾವೆ. ಹೌದಾ? ಆಮೇಲೆ ಈ ಸೈಡ್ ಏನಿರ್ತದೆ? ನಾರ್ತ್ ಇರ್ತದೆ. ಹೌದಾ? ಆಮೇಲೆ ಈ ಒಂದು ಮ್ಯಾಗ್ನೆಟ್ನ ಈಗ ಈ ಸೈಡ್ ತೊಗೊಂಬಂದಾಗ ಇದು ಒಂದು ವೇಳೆ ಅಟ್ರಾಕ್ಟ್ ಆದರೆ ಇಲ್ಲಿ ಸೌತ್ ಪೋಲ್ ಇರ್ತದೆ, ರಿಪೆಲ್ ಆದರೆ ಇಲ್ಲಿ ನಾರ್ತ್ ಪೋಲ್ ಇರ್ತದೆ. ಹೌದಾ? ಇಲ್ಲಿ ಸೌತ್ ಪೋಲ್ ಆಗಿರೋದ್ರಿಂದ ಇಲ್ಲಿ ನಾರ್ತ್ ಬರ್ತದೆ ಅದರ ರೆಸ್ಪೆಕ್ಟಿವ್ ಆಗಿ. ಹೀಗೆ ನಾವು ಒಂದೊಂದಾಗಿಯೇ ಎಲ್ಲ ಮ್ಯಾಗ್ನೆಟ್ಗಳನ್ನ ಈ ಒಂದು ಮ್ಯಾಗ್ನೆಟ್ನ ಸಮೀಪ ತರೋದ್ರಿಂದ ಅದು ಅಟ್ರಾಕ್ಟ್ ಆಗ್ತದೋ ಅಥವಾ ರಿಪೆಲ್ ಆಗ್ತದೋ ಅದರ ಬೇಸ್ ಮೇಲೆ ನಾವು ಆ ಎಲ್ಲ ಮ್ಯಾಗ್ನೆಟ್ಗಳ ದಿಕ್ಕನ್ನು ಕಂಡು ಹಿಡಿಬೋದು. ಹೌದಾ? ಹಾಗಾದರೆ ಇದಕ್ಕೆ ಉತ್ತರ ಏನು ಬರ್ತೈತಪ್ಪ ಅಂದರೆ ನನ್ ಅಂತ ಬರ್ತದೆ. ಅಂದರೆ ನೀವು ಇನ್ನೂ ಹೆಚ್ಚು ಪೋಲ್ಗಳನ್ನು ನಮಗೆ ಕೊಡೋದು ಬೇಕಾಗಿಲ್ಲ. ಈಗೇನು ಕ್ಲೂ ಕೊಟ್ಟಿದ್ದೀರಾ, ಒಂದು ಯಾವುದಾದ್ರೂ ಒಂದು ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾರ್ತ್ ಪೋಲ್ ಅಂತ ಕೊಟ್ಟಿದ್ದೀರಾ, ಇಷ್ಟೇ ಸಾಕು ನಮಗೆ. ಇದರಿಂದ ನಾವು ಎಲ್ಲ ಬಾರ್ ಮ್ಯಾಗ್ನೆಟ್ಗಳ ದಿಕ್ಕನ್ನು ನಾವು ಕಂಡು ಹಿಡಿಬೋದು ಅಂಥೇಳಿ. ಸೊ ಆನ್ಸರ್ ಈಸ್ ನನ್ ಅಂತ ಬರ್ತದೆ. ಓಕೆ, ಇದನ್ನು ನಾನು ಥಿಯರಿ ಕ್ಲಾಸ್ನಲ್ಲೂ ಸಹ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಇದರ ಹಿಂದಿನ ವಿಡಿಯೋದ ಏನು ಓಪನ್ ಮಾಡಿ ನೋಡ್ಬೋದು ನೀವು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 16ನೇ ಪ್ರಶ್ನೆ. ಈ ಒಂದು ಪ್ರಶ್ನೆಯನ್ನು 29 ಡಿಸೆಂಬರ್ 2021ರಲ್ಲಿ ಕೇಳಲಾಗಿತ್ತು. ಓಕೆ, ನೋಡ್ರಿ ಪ್ರಶ್ನೆ ಹೇಗಿದೆ. 16ನೇದ್ದು,
ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಐಡೆಂಟಿಫಿಕೇಶನ್ ಆಫ್ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಆಫ್ ಅ ಮ್ಯಾಗ್ನೆಟ್ ಅಂತ ಕೇಳಿದ್ದಾರೆ. ನಮ್ಮ ಎನ್ ಸಿ ಆರ್ ಟಿಯಲ್ಲಿ ಕೊಟ್ಟೇ ಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಈ ಥರ ಒಂದು ವುಡನ್ ಸ್ಟ್ಯಾಂಡ್ ತೊಗೊಳ್ಬೇಕು. ಓಕೆ, ವುಡನ್ ಸ್ಟ್ಯಾಂಡ್ ತೊಗೊಂಡು ಒಂದು ದಾರದ ಮುಖಾಂತರ ಆ ಬಾರ್ ಮ್ಯಾಗ್ನೆಟನ್ನು ಈ ಥರ ನೇತು ಹಾಕಬೇಕು ಅಂತ ಕೊಟ್ಟಿದ್ದಾರೆ. ಹೌದಾ, ದಾರದ ಮುಖಾಂತರ ಈ ಥರ ಬಾರ್ ಮ್ಯಾಗ್ನೆಟನ್ನು ನೇತು ಹಾಕಿದಾಗ ಅದು ಕೆಲವೊಂದಿಷ್ಟು ಸಮಯ ಆದಮೇಲೆ ರೆಸ್ಟ್ ಫೇಸ್ದಾಗೆ ಬರ್ತದೆ. ಅಂದರೆ ಒಂದು ಕಡೆ ನಿಂತ್ಕೊಳ್ತದೆ. ಹೌದಾ, ಅದು ಯಾವ ಡೈರೆಕ್ಷನಲ್ಲಿ ನಿಂತ್ಕೊಂಡಿರ್ತದಪ್ಪ ಅಂತಂದ್ರೆ ಯಾವಾಗಲೂ ನಾರ್ತ್ ಸೌತ್ ಡೈರೆಕ್ಷನಲ್ಲೇ ನಿಂತ್ಕೊಂಡಿರ್ತದೆ. ನಾರ್ತ್ ಸೌತ್ ಅಥವಾ ಸೌತ್ ನಾರ್ತ್ ಡೈರೆಕ್ಷನಲ್ಲೇ ನಿಂತ್ಕೊಂಡಿರ್ತದೆ ಅಂಥೇಳಿ. ಹೌದಾ, ಸೊ ಹಾಗಾದರೆ ಆಪ್ಷನ್ಗಳನ್ನ ನೋಡ್ರಿ. ಇಲ್ಲಿ ಬ್ರಿಂಗಿಂಗ್ ದ ಮ್ಯಾಗ್ನೆಟ್ ಕ್ಲೋಸ್ ಟು ಅ ಪೀಸ್ ಆಫ್ ಐರನ್ ಅಂತ ಇದ್ದಾರೆ. ಇಲ್ಲಿ ಐರನ್ಗೆ ಮ್ಯಾಗ್ನೆಟನ್ನು ಕ್ಲೋಸ್ ಆಗಿ ತೊಗೊಂಬರೋದ್ರಿಂದ ಅದು ನಾರ್ತ್ ಪೋಲ್ ಸೈಡ್ನೂ ಅಟ್ರಾಕ್ಟ್ ಆಗ್ತದೆ, ಸೌತ್ ಪೋಲ್ ಕಡೆನೂ ಅಟ್ರಾಕ್ಟ್ ಆಗ್ತದೆ. ಸೊ ಹಾಗೆ ಅಟ್ರಾಕ್ಟ್ ಆದಾಗ ಯಾವ ಸೈಡು ನಾರ್ತು ಯಾವ ಸೈಡ್ ಸೌತು ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಹೌದಾ, ಆಪ್ಷನ್ 1 ರಾಂಗ್ ಆಗ್ತದೆ ಇಲ್ಲಿ. ಆಮೇಲೆ ಡಿಪ್ಪಿಂಗ್ ದ ಮ್ಯಾಗ್ನೆಟ್ ಇನ್ ಅ ಹೀಪ್ ಆಫ್ ಐರನ್ ಫೈಲಿಂಗ್ಸು, ಇಲ್ಲಿಯೂ ಸಹ ಹಂಗೆ. ಯಾಕಂದರೆ ಐರನ್ ಫೈಲಿಂಗ್ಸು ಎರಡು ಪೋಲ್ ಕಡೆ ಅಟ್ರಾಕ್ಟ್ ಆಗ್ತದೆ, ಇದು ರಾಂಗು. ಆಮೇಲೆ ಬ್ರಿಂಗಿಂಗ್ ದ ಮ್ಯಾಗ್ನೆಟ್ ಕ್ಲೋಸ್ ಟು ಅನದರ್ ಮ್ಯಾಗ್ನೆಟ್ ಅಂತ ಹೇಳಿದ್ದಾರೆ. ಆ ಅನದರ್ ಮ್ಯಾಗ್ನೆಟ್ದು ಏನು ಪೋಲ್ಗಳು ನಮ್ಗೆ ಗೊತ್ತಿದ್ದರೆ ಓಕೆ. ಅಂದರೆ ಅದೇನು ಇನ್ನು ಅನದರ್ ಮ್ಯಾಗ್ನೆಟ್ ಅಂತ ಹೇಳ್ತಿದ್ದಾರೆ, ಅದರದ್ದು ನಾರ್ತ್ ಪೋಲ್ ಯಾವುದು ಸೌತ್ ಪೋಲ್ ಯಾವುದು ಅಂತ ನಮ್ಗೆ ಗೊತ್ತಿದ್ದರೆ ಈ ಬಾರ್ ಮ್ಯಾಗ್ನೆಟ್ನ ಸೌತ್ ಪೋಲ್ ಯಾವುದು ನಾರ್ತ್ ಪೋಲ್ ಯಾವುದನ್ನ ಹೇಳ್ಬೋದು. ಬಟ್ ಇಲ್ಲೇನು ಅದ್ರದ್ದು ಪೋಲ್ಗಳು ನಮಗೆ ಗೊತ್ತಿದೆ ಅಂಥೇಳಿ ಆಪ್ಷನ್ 3 ಹೇಳಿಲ್ಲ, ಇದು ರಾಂಗ್ ಆಗ್ತದೆ. ಮತ್ತು ಆಪ್ಷನ್ 4 ನೋಡ್ರಿ, ಫ್ರೀಲಿ ಸಸ್ಪೆಂಡಿಂಗ್ ದಿ ಮ್ಯಾಗ್ನೆಟ್ ಫ್ರಮ್ ದಿ ಮಿಡಲ್, ಇದು ಕರೆಕ್ಟ್ ಆಗ್ತದೆ. ಯಾಕಂದರೆ ಎನ್ ಸಿ ಆರ್ ಟಿಲಿ ಇದನ್ನೇ ಕೊಟ್ಟಿದ್ದಾರೆ ಮತ್ತು ಇದೇನೇ ಕರೆಕ್ಟು. ಹೌದಾ, ಆಮೇಲೆ ಇನ್ನೊಂದು ಪ್ರಶ್ನೆ ಬರ್ಬೋದು. ಈ ಥರ ಏನೋ ಒಂದು ರೆಸ್ಟ್ ಫೇಸಲ್ಲಿ ಬಂದು ಒಂದು ನಿಲ್ತದೆ ಅಂತ ಹೇಳಿದೆ ನಾನು. ಓಕೆ, ಹೀಗೆ ನಿಂತಾಗ ಈ ಸೈಡ್ನೇ ಯಾಕೆ ನಾರ್ತು, ಈ ಸೈಡ್ನೇ ಯಾಕೆ ಸೌತು ಅಂತ ಹೆಂಗೆ ಕಂಡುಹಿಡಿಯೋದು? ಹೆಂಗಪ್ಪ ಅಂತಂದ್ರೆ ನಾವು ಸೂರ್ಯ ಹುಟ್ಟುವುದು ಯಾವ ದಿಕ್ಕಿಗೆ? ಪೂರ್ವ ದಿಕ್ಕಿಗೆ, ಸನ್ ರೈಸಸ್ ಇನ್ ದ ಈಸ್ಟ್. ಹೌದಾ, ಅದನ್ನು ನಾವು ರೆಫರೆನ್ಸ್ ಆಗಿಟ್ಕೊಂಡು ಈ ನಾರ್ತ್ ಮತ್ತು ಸೌತ್ಗಳನ್ನ ಡೈರೆಕ್ಷನ್ನ ನಾವು ಕಂಡು ಹಿಡಿಬೋದು. ಓಕೆ, ರಫ್ಲಿ ನಾವು ಕಂಡು ಹಿಡಿಬೋದು. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ 4, ಫ್ರೀಲಿ ಸಸ್ಪೆಂಡಿಂಗ್ ದಿ ಮ್ಯಾಗ್ನೆಟ್ ಫ್ರಮ್ ದಿ ಮಿಡಲ್. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 17ನೇ ಪ್ರಶ್ನೆ. ಈ 17ನೇ ಪ್ರಶ್ನೆಯನ್ನು 4 ಫೆಬ್ರವರಿ 2023 ಕೇಳಲಾಗಿತ್ತು. ಹೌದಾ, ಪ್ರಶ್ನೆ ಹೀಗಿದೆ. ಎ ಬಿ ಆ್ಯಂಡ್ ಸಿ ಡಿ ಆರ್ 2 ಬಾರ್ಸ್ ಸಚ್ ದ್ಯಾಟ್ ಆ್ಯಂಡ್ ಎ ಈಸ್ ರಿಪೆಲ್ಡ್ ಬೈ ಸಿ ಅಂತ ಕೇಳಿದ್ದಾರೆ. ಅಂದರೆ ಮೊದಲಿಗೆ 2 ಬಾರ್ ಮ್ಯಾಗ್ನೆಟ್ಗಳನ್ನ ನಾನು ತಯಾರು ಮಾಡಿಬಿಡ್ತೀನಿ. ಇದೊಂದು ಬಾರ್ ಮ್ಯಾಗ್ನೆಟ್ಟು, ಆಮೇಲೆ ಇದೊಂದು ಬಾರ್ ಮ್ಯಾಗ್ನೆಟ್ಟು. ಓಕೆ, ಅವರಲ್ಲಿ ಇಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ ಆ್ಯಂಡ್ ಎ ಈಸ್ ರಿಪೆಲ್ಡ್ ಬೈ ಸಿ ಅಂತ ಇದೆ. ಅಂದರೆ ಇದೊಂದು ಎ ಮತ್ತು ಇದು ಬಿ ಅಂತ ಅಂದ್ಕೊಂಡ್ರೆ ಆ್ಯಂಡ್ ಎ ಈಸ್ ರಿಪೆಲ್ಡ್ ಬೈ ಸಿ. ಓಕೆ, ಎ ಮತ್ತು ಸಿ ರಿಪೆಲ್ ಆಗಬೇಕಪ್ಪ ಅಂತಂದ್ರೆ ಅವು ಒಂದೇ ಥರದ ಪೋಲ್ ಇರಬೇಕು. ಹೌದಾ, ಸೊ ಇಲ್ಲಿ ಸಹ ಸಿ ಅಂತ ಬರ್ಬಿಡ್ತೀನಿ ನಾನು. ನಮ್ಗೆ ರೆಫರೆನ್ಸಿಗೋಸ್ಕರ ಇಲ್ಲಿ ನಾವು ಮೇಲ್ಗಡೆ ನಾರ್ತ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಹಾಗಾಗಿನೇ ನಾರ್ತ್ ಪೋಲ್ಗಳು ಏನಿಲ್ಲಿ ರಿಪೆಲ್ ಆಗಿದ್ದಾವೆ. ಎ ಈಸ್ ರಿಪೆಲ್ಡ್ ಬೈ ಸಿ. ಓಕೆ, ಆಮೇಲೆ ಇಲ್ಲಿ ಸಿ ಇದೆ ಅಂತಂದರೆ ಇಲ್ಲಿ ಯಾವಾಗಲೂ ಏನಿರ್ತೈತಪ್ಪ ಅಂತಂದ್ರೆ ಡಿ ಇರ್ತದೆ, ಡಿ ಪೋಲ್. ಓಕೆ, ಆಮೇಲೆ ಇಲ್ಲಿ ಮೇಲ್ಗಡೆ ನಾರ್ತ್ ಪೋಲ್ ಇದೆ ಅಂತಂದರೆ ಕೆಳಗಡೆ ಸೌತ್ ಪೋಲ್ ಇರ್ತದೆ. ಹೌದಾ, ಸೌತ್ ಪೋಲ್ ಇರ್ತದೆ. ನೆಕ್ಸ್ಟ್ ನೋಡ್ರಿ, ಆ್ಯಂಡ್ಸ್ ಬಿ ಆ್ಯಂಡ್ ಸಿ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಈಚ್ ಇದರ್. ಬಿ ಮತ್ತು ಸಿ, ಹೌದು. ಯಾಕಂದರೆ ಇಲ್ಲಿ ನೋಡ್ರಿ, ಬಿ ಮತ್ತು ಸಿ ಅಟ್ರಾಕ್ಟ್ ಆಗತ್ತವ. ಯಾಕಪ್ಪ ಅಂದ್ರೆ ಒಂದು ನಾರ್ತ್ ಪೋಲ್ ಇದೆ, ಒಂದು ಸೌತ್ ಪೋಲ್ ಇದೆ, ಇದು ಸಹ ಕರೆಕ್ಟು. ಆಮೇಲೆ ಆಪ್ಷನ್ 3 ನೋಡ್ರಿ, ಆ್ಯಂಡ್ಸ್ ಬಿ ಆ್ಯಂಡ್ ಡಿ ರಿಪೆಲ್ ಈಚ್ ಅದರ್ ಅಂತ ಹೇಳಿದ್ದಾರೆ. ಹೌದು, ಯಾಕಂದರೆ ಬಿ ಆ್ಯಂಡ್ ಡಿ ಎರಡು ಸೌತ್ ಪೋಲ್ ಆಗ್ತಿದ್ದಾವೆ. ಸೊ ಹಾಗಾಗಿ ಅವು ರಿಪೆಲ್ ಆಗ್ತಾವೆ. ಓಕೆ, ನೆಕ್ಸ್ಟು ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಈಸ್ ಟ್ರೂ ಅಂತ ಕೇಳಿದ್ದಾರೆ. ಎ ಬಿ ಈಸ್ ಅ ಮ್ಯಾಗ್ನೆಟ್ ಆ್ಯಂಡ್ ಬಟ್ ಸಿ ಡಿ ಈಸ್ ನಾಟ್ ಅ ಮ್ಯಾಗ್ನೆಟ್ ಅಂತ ಕೇಳಿದ್ದಾರೆ. ಹಂಗೆ ಹೇಳೋಕ್ಕಾಗ್ತದೆ. ಯಾಕಂದ್ರೆ ಇಲ್ಲಿ ಎ ಬಿ ಅನ್ನೋದ್ರಲ್ಲಿ
ಬಿ ಸೈಡ್ ಏನಿದೆ ನೋಡ್ರಿ, ಈ ಬಿ ಪೋಲು ಇದು ಸಿಗೆ ಅಟ್ರಾಕ್ಟ್ ಆಗ್ತಿದೆ. ಹೌದಾ, ಒಂದು ಪ್ರಾಪರ್ಟಿ ಏನಾಯ್ತು ಇಲ್ಲಿ ಕನ್ಫರ್ಮ್ ಆಯಿತು. ಆಮೇಲೆ ಆ್ಯಂಡ್ ಎ ಮತ್ತು ಸಿ ಇಲ್ಲಿ ರಿಪೆಲ್ ಆಗ್ತದೆ ಇದಾವೆ. ಹಾಗಂದರೆ ಎರಡನೇ ಪ್ರಾಪರ್ಟಿ ಮ್ಯಾಗ್ನೆಟ್ದು ಏನಪ್ಪ ಅಂದ್ರೆ ರಿಪೆಲ್ ಆಗೋದು. ಸೊ ಇಲ್ಲಿ ಎರಡೂ ಪ್ರಾಪರ್ಟಿಗಳು ನಮಗೆ ಓಕೆ ಆಗಿದ್ದಾವೆ. ಹಾಗಾಗಿರೋದ್ರಿಂದ ಎ ಬಿ ಇಸ್ ಅ ಮ್ಯಾಗ್ನೆಟು ಮತ್ತು ಸಿ ಡಿ ಇಸ್ ನಾಟ್ ಅ ಮ್ಯಾಗ್ನೆಟ್ ಅಂತ ಹೇಗೆ ಹೇಳಾಗ್ಬರ್ತದೆ ಬೇಲ. ಇಲ್ಲಿ ಎ ಬಿ ಮತ್ತು ಸಿ ಡಿ ಅನ್ನೋದು ಎರಡೂ ಸಹ ಒಂದು ಮ್ಯಾಗ್ನೆಟ್ನೇ ಇದ್ದಾವೆ, ಎರಡೂ ಬಾರ್ಗಳು ಮ್ಯಾಗ್ನೆಟ್ನೇ ಇದ್ದಾವೆ. ಹೌದಾ, ಸೊ ಆಪ್ಷನ್ನು 1 ಇಲ್ಲಿ ರಾಂಗ್ ಆಗ್ತದೆ. ಆಮೇಲೆ ಎ ಬಿ ಈಸ್ ನಾಟ್ ಅ ಮ್ಯಾಗ್ನೆಟ್ ಬಟ್ ಸಿ ಡಿ ಈಸ್ ಅ ಮ್ಯಾಗ್ನೆಟ್, ಇದು ರಾಂಗ್. ಓಕೆ, ಆಮೇಲೆ ಬೋತ್ ಎ ಬಿ ಆ್ಯಂಡ್ ಸಿ ಡಿ ಆರ್ ಮ್ಯಾಗ್ನೆಟ್ಸ್, ಇದು ಕರೆಕ್ಟ್ ಆಗ್ತದೆ ನೋಡಿರಿ, ರೈಟ್ ಆಪ್ಷನ್ ಇದು. ಆಪ್ಷನ್ 4 ಒಂದ್ಸಲ ನೋಡಿ, ಬೋತ್ ಎ ಬಿ ಆ್ಯಂಡ್ ಸಿ ಡಿ ಆರ್ ನಾಟ್ ಮ್ಯಾಗ್ನೆಟ್ಸ್, ಇದು ರಾಂಗು. ಅಂದರೆ ಮೊದಲಿಗೆ ಅವ್ರು ನಮಗೆ 2 ಬಾರ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನು ಬಾರ್ ಕೊಟ್ಟಿದಾಗ ಅವು ಮ್ಯಾಗ್ನೆಟ್ ಹೌದು ಇಲ್ಲ ಅನ್ನೋದು ನಮಗೆ ಪ್ರಶ್ನೆ ಆಗಿತ್ತು ಇಲ್ಲಿ. ಸೊ ಇಲ್ಲಿ ನಮ್ಗೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ಅವು ರಿಪೆಲ್ನು ಮಾಡ್ತಿದ್ದಾವೆ ಮತ್ತು ಅಟ್ರಾಕ್ಟ್ನೂ ಮಾಡ್ತಿದ್ದಾವೆ. ಸೊ ಹಾಗಾಗಿ ಇಲ್ಲಿ ಎರಡೂ ಸಹ ಕರೆಕ್ಟು, ಅಂದರೆ ಎರಡೂ ಸಹ ಮ್ಯಾಗ್ನೆಟ್ ಆಗಿದ್ದಾವೆ. ಹೌದಾ, ಮುಂದಿನ ಪ್ರಶ್ನೆ ಹೋಗೋಣ. 18ನೇ ಪ್ರಶ್ನೆ. ಸೊ ಈ ಒಂದು 18ನೇ ಪ್ರಶ್ನೆಯನ್ನು 24 ಜನವರಿ 2023ರಲ್ಲಿ ಕೇಳಲಾಗಿತ್ತು. ಓಕೆ, ಅಸರ್ಷನ್ ಆ್ಯಂಡ್ ರೀಸನಿಂಗ್ ಇದೆ ಇದು. ಆ್ಯನ್ ಎಲೆಕ್ಟ್ರೋಮ್ಯಾಗ್ನೆಟ್ ಈಸ್ ಅ ಟೆಂಪರರಿ ಮ್ಯಾಗ್ನೆಟ್. ಹೌದು, ಎಲೆಕ್ಟ್ರೋಮ್ಯಾಗ್ನೆಟ್ ಈಸ್ ಅ ಟೆಂಪರರಿ ಮ್ಯಾಗ್ನೆಟ್. ಯಾಕಪ್ಪ ಅಂದ್ರೆ ನಾವು ಎಲ್ಲಿವರೆಗೂ ಆ ಒಂದು ಸರ್ಕ್ಯೂಟ್ನಲ್ಲಿ ಕರೆಂಟ್ ಪಾಸ್ ಮಾಡ್ತಾ ಇರ್ತೇವೋ ಅಲ್ಲಿವರೆಗೂ ಮಾತ್ರ ಅದು ಮ್ಯಾಗ್ನೆಟ್ ಆಗಿ ಬಿಹೇವ್ ಮಾಡ್ತಿರ್ತದೆ. ಸೊ ಅಸರ್ಷನ್ ಅನ್ನೋದು ಇಲ್ಲಿ ನಮಗೆ ರೈಟ್ ಆಗಿದೆ. ಆಮೇಲೆ ಇಟ್ ಈಸ್ ಅ ವೀಕ್ ಮ್ಯಾಗ್ನೆಟ್ ಅಂತ ಇದೆ, ಇದು ರಾಂಗ್ ಆಗ್ತದೆ ನೋಡ್ರಿ. ಬದಲಾಗಿ ಅದೊಂದು ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗಿರ್ತದೆ. ಅಂದರೆ ಈ ಒಂದು ಫಾರ್ ಎಕ್ಸಾಂಪಲ್ ಒಂದು ಐರನ್ ನೇಲ್ ತೊಗೊತೀನಿ ನಾನು. ಐರನ್ ನೇಲ್ ತೊಗೊಂಡು ಅದಕ್ಕೆ ಈ ಥರ ವೈರ್ಗಳನ್ನ ಸುತ್ತಿ ಈ ಒಂದು ಎಂಡನ್ನು ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ, ಈ ಒಂದು ಎಂಡನ್ನು ಸಹ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ನಾವು ಕರೆಂಟನ್ನು ಪಾಸ್ ಮಾಡಿದಾಗ ಈ ಒಂದು ಐರನ್ ನೇಲ್ ಏನಿರ್ತದೆ ನೋಡ್ರಿ, ಮ್ಯಾಗ್ನೆಟ್ ಥರ ಬಿಹೇವ್ ಮಾಡಿ ಈ ಥರ ಸೂಜಿಗಳನ್ನ ಅಟ್ರಾಕ್ಟ್ ಮಾಡ್ತಿರ್ತದೆ. ಹೌದಾ, ಎಲ್ಲಿವರೆಗೂ ಅಟ್ರಾಕ್ಟ್ ಮಾಡ್ತದೆ, ಕರೆಂಟ್ ಪಾಸ್ ಮಾಡುವವರೆಗೂ ನಾವು ಅಟ್ರಾಕ್ಟ್ ಮಾಡ್ತದೆ. ಹೌದಾ, ಸೊ ಹಾಗಾಗಿ ಇದೊಂದು ಟೆಂಪ್ರರಿ ಮ್ಯಾಗ್ನೆಟು ಕರೆಕ್ಟ್ ಆಗಿತ್ತು. ಇಲ್ಲೇನು ಕೊಟ್ಟಿದ್ದಾರೆ, ವೀಕ್ ಮ್ಯಾಗ್ನೆಟ್ ಅಂತ ಕೊಟ್ಟಿದ್ದಾರೆ, ರಾಂಗ್. ಇದು ಯಾವಾಗಲೂ ಒಂದು ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗಿ ಕೆಲಸವನ್ನು ಮಾಡ್ತದೆ. ಆಮೇಲೆ ಇದರಲ್ಲಿರುವಂಥ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಯಾವ ಅಂಶಗಳ ಮೇಲೆ ಡಿಪೆಂಡ್ ಆಗೈತಪ್ಪ ಅಂತಂದ್ರೆ, ಒಂದನೇ ಅಂಶ ಏನಪ್ಪ ಅಂತಂದ್ರೆ ಈ ಥರ ಹೆಚ್ಚು ಹೆಚ್ಚು ಕಾಯಿಲ್ಗಳಿದ್ದಾಗ ತುಂಬ ಹೆಚ್ಚು ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ತೋರಿಸ್ತದೆ. ಮತ್ತು ಇನ್ನೊಂದು ಪ್ರಾಪರ್ಟಿ ಏನಪ್ಪ ಅಂದ್ರೆ ಎಷ್ಟು ಹೆಚ್ಚಾಗಿ ನಾವು ಕರೆಂಟನ್ನು ಪಾಸ್ ಮಾಡ್ತೀವೋ, ಅಂದರೆ ಎಷ್ಟು ಹೈ ಕರೆಂಟನ್ನು ಪಾಸ್ ಮಾಡ್ತೀವೋ ಅಷ್ಟು ಹೈ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ತೋರಿಸ್ತದೆ. ಎಷ್ಟು ಲೋ ಕರೆಂಟ್ ಪಾಸ್ ಮಾಡ್ತೀವೋ ಅಷ್ಟು ಲೋ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ತೋರಿಸ್ತದೆ. ಸೊ ಹಾಗಾಗಿ ಇದು ಕರೆಂಟ್ ಮೇಲೆ, ಅಂದರೆ ಎಷ್ಟು ಅಮೌಂಟ್ ಕರೆಂಟ್ ನಾವು ಪಾಸ್ ಮಾಡ್ತೀವೋ ಅದರ ಮೇಲೆ ಡಿಪೆಂಡ್ ಆಗಿದೆ, ಹೈ ಅಥವಾ ಲೋ ಕರೆಂಟು. ಆಮೇಲೆ ಈ ಥರ ಎಷ್ಟು ಸುತ್ತುಗಳಿದಾವೆ ಅದರ ಮೇಲೆ ಸಹ ಡಿಪೆಂಡ್ ಆಗ್ತದೆ. ಓಕೆ, ಆಮೇಲೆ ಇನ್ನೊಂದು ಪ್ರಾಪರ್ಟಿ ಏನಪ್ಪ ಅಂದರೆ ಈ ಐರನ್ ನೇಲು ಯಾವ ಥರನಾದಂತಹ ಲೋಹದಿಂದ ಮಾಡಲಾಗಿದೆ ಅಂತ ಅದರ ಮೇಲೂ ಸಹ ಇದೊಂದು ಡಿಪೆಂಡ್ ಆಗ್ತದೆ. ಇದರಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಅಸರ್ಷನ್ ಅನ್ನೋದು ರೈಟ್ ಕರೆಕ್ಟ್ ಇದೆ, ರೀಸನಿಂಗ್ ಅನ್ನೋದು ರಾಂಗ್ ಇದೆ. ಸೊ ಇದರಲ್ಲಿ ರೈಟ್ ಆನ್ಸರು ಆಪ್ಷನ್ 3, ಎ ಈಸ್ ಟ್ರೂ, ಆರ್ ಈಸ್ ಫಾಲ್ಸ್. ಹೌದಾ, ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಅಂದರೆ ಅಸರ್ಷನ್ ಇಲ್ಲಿ ರೈಟ್ ಇತ್ತು, ಕರೆಕ್ಟು, ಆ್ಯಂಡ್ ರೀಸನಿಂಗ್ ರಾಂಗ್ ಇದೆ, ಕರೆಕ್ಟ್. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. 19ನೇ ಪ್ರಶ್ನೆ ಹೋಗೋಣ. A magnet is broken into 2 pieces. If these 2 pieces are brought closer to each other, they will ಅಂತ ಕೇಳಿದ್ದಾರೆ. ಅಂದರೆ ಒಂದು ಮ್ಯಾಗ್ನೆಟ್ ಇತ್ತು, ಈ ಥರ ಅದನ್ನು 2 ಪೀಸ್ ಆಗಿ ಬ್ರೇಕ್ ಮಾಡಿದ್ದಾರೆ ಈ ಥರ. ಸೊ ಈ ಥರ ಬ್ರೇಕ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾರ್ತ್ ಇತ್ತು, ಇದು ಸೌತ್ ಇತ್ತು ಅಂತ ಹೇಳಿದಾಗ ಇದನ್ನು ಬ್ರೇಕ್ ಮಾಡಿದ ಮೇಲೆ ಈ ಥರ 2 ಭಾಗಗಳಾಗ್ತವೆ. ಇಲ್ಲಿ ಆಲ್ರೆಡಿ ನಮಗೆ ಗೊತ್ತಿದ್ದಂಗೆ ಮೊದಲಿಗೆ ಏನಿತ್ತಪ್ಪ ಅಂದರೆ ಇಲ್ಲಿ ನಾರ್ತ್ ಅಂತ ಇತ್ತು, ಇಲ್ಲಿ ನಾರ್ತ್ ಅಂತ ಇತ್ತು. ಹೌದಾ, ಈ ಸೈಡಲ್ಲಿ ನಾರ್ತ್ ಅಂತ ಇತ್ತು, ಆಮೇಲೆ ಈ ಸೈಡಲ್ಲಿ ಸೌತ್ ಅಂತ ಇತ್ತು. ಆಮೇಲೆ ಇದರ ರೆಸ್ಪೆಕ್ಟಿವ್ ಆಗಿ ಇಲ್ಲಿ ಸೌತ್ ಪೋಲ್ ಕ್ರಿಯೇಟ್ ಆಗ್ತದೆ, ಇದರ ರೆಸ್ಪೆಕ್ಟಿವ್ ಆಗಿ ಇಲ್ಲಿ ನಾರ್ತ್ ಪೋಲ್ ಕ್ರಿಯೇಟ್ ಆಗ್ತದೆ. ಹೌದಾ,
ಇಲ್ಲಿ ನೋಡ್ರಿ ಮತ್ತು ಕ್ವಶನ್ನ ಇಫ್ ದೀಸ್ ಟೂ ಫಿಶಸ್ ಆರ್ ಬ್ರಾಟ್ ಕ್ಲೋಸ್ ಟು ಈಚ್ ಅದರ್ ದೇ ವಿಲ್ ಅಂತ ಕೇಳಿದ್ದಾರೆ. ಇಲ್ಲಿ ಈ ಥರ ಕ್ಲೋಸ್ ಏನು ತಂದಾಗ ಇಲ್ಲಿ ನಾರ್ತ್ ಇದೆ, ಇಲ್ಲಿ ಸೌತ್ ಇದೆ, ಇದು ಅಟ್ರಾಕ್ಟ್ ಆಗ್ಬೋದು. ಬದಲಿಗೆ ಈ ಒಂದು ಸೈಡನ್ನು ಇಲ್ಲಿ ತಂದಾಗ ಅದು ಸೌತ್ ಬರ್ತದೆ, ಇದು ರಿಪೆಲ್ ಆಗ್ಬೋದು. ಹೌದಾ? ಅಂದರೆ ಇಲ್ಲಿ ಅಟ್ರಾಕ್ಟ್ ಆದರೂ ಆಗ್ಬೋದು, ರಿಪೆಲ್ ಆದರೂ ಆಗ್ಬೋದು. ಹೌದಾ? ಸೊ ಇಲ್ಲಿ ನೋಡ್ರಿ ಆಪ್ಷನ್ 1 ನೋಡ್ರಿ, ಅಟ್ರಾಕ್ಟ್ ಈಚ್ ಅದರ್ ರಾಂಗ್ ಆಗ್ತದೆ, ರಿಪೆಲ್ ಈಚ್ ಅದರ್ ರಾಂಗ್ ಆಗ್ತದೆ. ಮೇ ಅಟ್ರಾಕ್ಟ್ ಆರ್ ರಿಪೆಲ್ ನಮಗೆ ಗೊತ್ತಿಲ್ಲ, ನಾವು ಯಾವ ಸೈಡನ್ನು ಯಾವ ಪೋಲನ್ನು ಈ ಒಂದು ಮ್ಯಾಗ್ನೆಟ್ಗೆ ಹತ್ತಿರ ತರ್ತೀವಿ ಗೊತ್ತಿಲ್ಲ ನಮಗೆ. ಸೊ ಅದು ಅಟ್ರಾಕ್ಟ್ ಆದರೂ ಆಗ್ಬೋದು, ರಿಪೆಲ್ ಆದರೂ ಆಗ್ಬೋದು. ಹೌದಾ? ಆಪ್ಷನ್ 4 ನೋಡ್ರಿ, ನೈದರ್ ಅಟ್ರಾಕ್ಟ್ ನಾರ್ ರಿಪೆಲ್, ಅಂದರೆ ಅಟ್ರಾಕ್ಟ್ನೂ ಆಗೋದಿಲ್ಲ, ರಿಪಲ್ನೂ ಆಗೋದಿಲ್ಲ, ಆಕರ್ಷಣೆನೂ ಆಗೋದಿಲ್ಲ, ವಿಕರ್ಷಣೆನೂ ಆಗೋದಿಲ್ಲ ಅಂತ ಕೇಳಿದಾರೆ. ಇದು ರಾಂಗ್ ಆಗ್ತದೆ. ಸೊ ಇಲ್ಲಿ ರೈಟ್ ಆನ್ಸರ್ ಏನಪ್ಪ ಅಂತಂದ್ರೆ ಮೇ ಅಟ್ರಾಕ್ಟ್ ಆರ್ ರಿಪೆಲ್. ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್. ಓಕೆ, ಮೇ ಅಟ್ರಾಕ್ಟ್ ಆರ್ ರಿಪೆಲ್ ಅಂತೇಳಿ. ಮುಂದಿನ ಪ್ರಶ್ನೆ ಹೋಗೋಣ. 20ನೇ ಪ್ರಶ್ನೆ. A bar magnet is cut equally into 3 parts lengthwise, okay, and widthwise to get 9 equal parts. How will the pole strength of the new pieces compare with the pole strength of the original magnet ಅಂತ ಕೇಳಿದ್ದಾರೆ. ಇಲ್ಲಿ ಪೋಲ್ ಸ್ಟ್ರೆಂತ್ ಬಗ್ಗೆ ಕೇಳಿದ್ದಾರೆ. ಹೌದಾ? ಆ ಬಾರ್ ಮ್ಯಾಗ್ನೆಟ್ ಈಸ್ ಕಟ್ ಇಂಟು 3 ಈಕ್ವಲ್ ಪಾರ್ಟ್ಸ್ ಅಂತ ಕೇಳಿದ್ದಾರೆ. 3 ಈಕ್ವಲ್ ಪಾರ್ಟ್ಸ್ ಅಂತಂದ್ರೆ ಈ ನೋಡ್ರಿ, ಫಸ್ಟು ಇದೊಂದು ಬಾರ್ ಮ್ಯಾಗ್ನೆಟ್ ಇದ್ದರೆ, ಈ ಥರ ಒಂದು ಬಾರ್ ಮ್ಯಾಗ್ನೆಟ್ ಇದ್ದರೆ ಅದನ್ನು ಲೆಂತ್ ವೈಸ್ ಹೇಗೆ ಕಟ್ ಮಾಡಿದಾರಪ್ಪ ಅಂತಂದ್ರೆ ತೋರಿಸ್ತೀನಿ ನೋಡ್ರಿ. ಈ ಥರ ಲೆಂತ್ ವೈಸು ಕಟ್ ಮಾಡಿದ್ದಾರೆ 3 ಭಾಗಗಳಾಗಿ. ಸೊ ಇವು ಹೊಸದು ಏನು ಬರ್ತಾವಪ್ಪ ಮ್ಯಾಗ್ನೆಟ್ ಹೆಂಗಿರ್ತಾವಪ್ಪ ಅಂದರೆ ಈ ಥರ ಇರ್ತಾವೆ. 1ನೇ ಭಾಗ, 2ನೇ ಭಾಗ, 3ನೇ ಭಾಗ ಇರ್ತಾವೆ. ಹೌದಾ? ಆಮೇಲೆ ಅವ್ರು ಏನು ಹೇಳಿದಾರೆ, ವಿಡ್ತ್ ವೈಸ್ನು ಕಟ್ ಮಾಡಿದ್ದಾರೆ ಅಂತ ಹೇಳಿದಾರೆ. ಹೆಂಗೆ 9 ಈಕ್ವಲ್ ಪಾರ್ಟ್ಸ್ ಬರ್ತಾವೆ ಅಂತ ಹೇಳಿದರು. ಹೌದಾ? 9 ಈಕ್ವಲ್ ಪಾರ್ಟ್ಸ್ ಹೇಗೆ ಬರ್ತಾವೆ ಅಂತ ಹೇಳಿದ್ರೆ ಅಂದ್ರೆ ಈ ಥರ ಕಟ್ ಮಾಡಿದವರು. ಮತ್ತೆ ಇದೊಂದು ಕಟ್ಟು, ಇದೊಂದು ಕಟ್ಟು. ಓಕೆ, ಸೊ ಇಲ್ಲಿ 9 ಈಕ್ವಲ್ ಪಾರ್ಟ್ಸ್ ಆಗ್ತಾವೆ ನೋಡ್ರಿ. ಇದು 1 2 3 4 5 6 7 8, ಇದು 9ನೇದು. ಹೌದಾ? ಸೊ ಈ ಕಟ್ ಮಾಡಿದಾಗ ಅದ್ರ ಪೋಲ್ ಸ್ಟ್ರೆಂತು ಹೇಗೆ ಚೇಂಜ್ ಆಗ್ತದೆ ಅಂತ ಕೇಳಿದ್ದಾರೆ. ಈಗ ನಿಮ್ಗೆ ಗೊತ್ತಿರುವ ಹಾಗೆ ಪೋಲ್ ಸ್ಟ್ರೆಂತು ಅಂದರೆ ಮ್ಯಾಗ್ನೆಟಿಕ್ ಫೋರ್ಸ್ ಎಲ್ಲಿ ಹೆಚ್ಚಿಗೆ ಇರ್ತದಪ್ಪ ಅಂದ್ರೆ ಪೋಲ್ಸ್ಗಳಲ್ಲಿ ಹೆಚ್ಚಿಗೆ ಇರ್ತದೆ. ಹೌದಾ? ಪೋಲ್ಸ್ಗಳಲ್ಲಿ ಹೆಚ್ಚಿಗೆ ಇದ್ದಾಗ ಇಲ್ಲಿ ನೋಡ್ರಿ, ಈ ಪೋಲ್ಸ್ನೇ 3 ಭಾಗ ಆಗಿದೆ. ಹೌದಾ? ಸೊ ಪೋಲು 3 ಭಾಗ ಆಗಿದಾಗ ಅದರ ಪೋಲ್ ಸ್ಟ್ರೆಂತ್ ಏನಾಗಿರ್ತದೆ ಅಂತಂದ್ರೆ 1/3 ಆಗಿರ್ತದೆ, 1/3 ಆಗಿರ್ತದೆ. ಯಾವುದಕ್ಕೆ ಮೊದಲೇ ಒರಿಜಿನಲ್ ಮ್ಯಾಗ್ನೆಟಿಕ್ ಕಂಪೇರ್ ಮಾಡಿದಾಗ ಪೋಲ್ ಸ್ಟ್ರೆಂತು 3 ಅಂದರೆ 1/3 ಆಗಿರ್ತದೆ. ಯಾಕಂದರೆ ಅದು ಆಲ್ರೆಡಿ ಇಲ್ಲಿ 3 ಭಾಗ ಆಗಿರೋದ್ರನ್ನ ನಾವು ಕಾಣ್ತಾ ಇದ್ದೀವಿ. ಹೌದಾ? ಸೊ ಆಪ್ಷನ್ಗಳನ್ನ ನೋಡ್ರಿ. ಈಚ್ ನ್ಯೂ ಪೀಸ್ ವಿಲ್ ಹ್ಯಾವ್ ಸೇಮ್ ಪೋಲ್ ಸ್ಟ್ರೆಂತ್ ಆ್ಯಸ್ ದಿ ಒರಿಜಿನಲ್. ರಾಂಗ್ ಆಗ್ತದೆ, ಸೇಮ್ ಪೋಲ್ ಸ್ಟ್ರೆಂತ್ ಇರೋದಿಲ್ಲ. ದ ಪೋಲ್ ಸ್ಟ್ರೆಂತ್ ಆಫ್ ಈಚ್ ನ್ಯೂ ಪೀಸ್ ವಿಲ್ ಬಿ 1/9 ಆಫ್ ದಿ ಒರಿಜಿನಲ್ ಅಂತ ಕೇಳಿದ್ದಾರೆ. 1/9 ಇರೋದಿಲ್ಲ. ಹೌದಾ? ಯಾಕಂದರೆ ಇಲ್ಲಿ ನಮಗವರು ಪೋಲ್ ಸ್ಟ್ರೆಂತ್ ಬಗ್ಗೆ ಕೇಳಿದ್ದಾರೆ, ಲೆಂತ್ ಬಗ್ಗೆ ಕೇಳಿಲ್ಲ. ಇಲ್ಲಿ ಪೋಲ್ ಏನಾಗಿದೆ, 3 ಭಾಗ ಆಗಿದೆ. ಹೌದಾ? ಸೊ ಹಾಗಾಗಿ ಆಪ್ಷನ್ 2 ರಾಂಗ್ ಆಗ್ತದೆ. ಆಪ್ಷನ್ 3 ನೋಡ್ರಿ, ದ ಪೋಲ್ ಸ್ಟ್ರೆಂತ್ ಆಫ್ ನ್ಯೂ ಪೀಸಸ್ ವಿಲ್ ಡಿಪೆಂಡ್ ಆನ್ ದಿ ರೀಜನ್ ಫ್ರಮ್ ವೇರ್ ದೇ ಆರ್ ಕಟ್. ರಾಂಗ್. ದ ಪೋಲ್ ಸ್ಟ್ರೆಂತ್ ಆಫ್ ಈಚ್ ನ್ಯೂ ಪೀಸ್ ವಿಲ್ ಬಿ 1/3 ಆಫ್ ದಿ ಒರಿಜಿನಲ್. ಇದು ಕರೆಕ್ಟ್ ಆಗ್ತದೆ ನೋಡ್ರಿ ಆನ್ಸರ್. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಓಕೆ, ಇದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇದೇ ಥರನಾದ ಕ್ವಶನ್ಗಳನ್ನ ಹಿಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೆ, ಮತ್ತು ಥಿಯರಿ ಪಾರ್ಟ್ ಹೇಳುವಾಗೂ ನಾನು ಸಾಲ್ವ್ ಮಾಡಿದ್ದೆ. ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಿದ್ರೆ ಆ ಒಂದು ವಿಡಿಯೋಗಳನ್ನ ನೋಡಿ, ಮತ್ತು ಕನ್ಫ್ಯೂಷನ್ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ಮುಂದಿನ ಪ್ರಶ್ನೆ ಹೋಗೋಣ. 21ನೇ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಯನ್ನು 6 ಜನವರಿ 2022ರಲ್ಲಿ ಕೇಳಲಾಗಿತ್ತು. ಓಕೆ, ಪ್ರಶ್ನೆ ಹೀಗಿದೆ. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ರೆಸ್ಪಾನ್ಸ್ ಅಂತ ಕೇಳಿದ್ದಾರೆ. ಅಸರ್ಷನ್ ಒಳಗೆ ಏನು ಕೊಟ್ಟಿದ್ದಾರೆ ಅಂದ್ರೆ, ಅ ಹಾರ್ಸ್ ಶೂ ಮ್ಯಾಗ್ನೆಟ್ ಈಸ್ ಅ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟ್. ಕರೆಕ್ಟ್. ಇದು ಆಪ್ಷನ್ನು ಅಸರ್ಷನ್ ಕರೆಕ್ಟ್. ಯಾಕೆ ಕರೆಕ್ಟಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಹಾರ್ಸ್ ಶೂ ಮ್ಯಾಗ್ನೆಟ್ ಈ ಥರ ಇರ್ತದೆ.
ಆಮೇಲೆ ಮ್ಯಾಗ್ನೆಟಿಕ್ ಸ್ಟ್ರೆಂತು ಯಾವಾಗಲೂ ಪೋಲ್ಸ್ಗಳಲ್ಲಿ ಹೆಚ್ಚಿಗೆ ಇರ್ತದೆ. ಯಾಕಂದ್ರೆ ಪೋಲ್ಸಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ತುಂಬ ಹತ್ತಿರ ಇರ್ತವೆ, ಕಾನ್ಸಂಟ್ರೇಟೆಡ್ ಆಗಿರ್ತವೆ. ಸೊ ಹಾಗಾಗಿ ಪೋಲ್ಸ್ಗಳಲ್ಲಿ ಮ್ಯಾಗ್ನೆಟಿಕ್ ಸ್ಟ್ರೆಂತು ಹೆಚ್ಚಿಗೆ ಇರ್ತದೆ. ಆಮೇಲೆ ಇಲ್ಲಿ ಹಾರ್ಸ್ ಶೂ ಅನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಇಲ್ಲಿ ನೋಡ್ರಿ ಅವಕ್ಕೂ ಎರಡೂ ಪೋಲ್ನು ಏನಿರ್ತಾವೆ ತುಂಬ ಹತ್ತಿರ ಇದಾವೆ. ಸೊ ಹಾಗಾಗಿ ಇದೊಂದು ಅಲ್ಲಿ ಮ್ಯಾಗ್ನೆಟಿಕ್ ಸ್ಟ್ರೆಂತ್ನು ಹೆಚ್ಚಿಗೆ ಇರ್ತದೆ. ಹೌದಾ, ತುಂಬ ಹತ್ತಿರ ಇರುವ ಕಾರಣದಿಂದ. ಸೊ ಅದರ್ಶನ್ ಕರೆಕ್ಟ್ ಆಗ್ತದೆ. ಇಲ್ಲಿ ಹಾರ್ಸ್ ಶೂ ಮ್ಯಾಗ್ನೆಟ್ ಇಸ್ ಅ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟ್ ಅನ್ನುವಂಥದ್ದು. ರೀಸನ್ ನೋಡ್ರಿ, ರೀಸನ್ ಏನು ಕೊಟ್ಟಿದ್ದಾರೆ, ದ ಪೋಲ್ಸ್ ಆಫ್ ದಿ ಹಾರ್ಸ್ ಶೂ ಮ್ಯಾಗ್ನೆಟ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಈಗಲೇ ಹೇಳಿದ್ದೆ ನಾನು, ಏನು ಪೋಲ್ಸ್ ಅದು ಕ್ಲೋಸ್ ಇದಾವೆ. ಸೊ ಹಾಗಾಗಿ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನು ತುಂಬ ಹತ್ತಿರ ಇರ್ತಾವೆ ಮತ್ತು ಅದು ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗಿ ಬಿಹೇವ್ ಮಾಡ್ತದೆ. ಸೊ ಇಲ್ಲಿ ರೀಸನಿಂಗ್ ಸಹ ಕರೆಕ್ಟ್ ಇದೆ. ಹೌದಾ, ಸೊ ಇಲ್ಲಿ ಆಪ್ಷನ್ಗಳು ನೋಡ್ರಿ, ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್, ಬಟ್ ಆರ್ ಈಸ್ ನಾಟ್ ಅಂತ ಕೊಟ್ಟಿದ್ದಾರೆ. ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್. ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್, ಬಟ್ ಆರ್ ಈಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಇದು ಕರೆಕ್ಟ್ ಆಪ್ಷನ್. ಇದು 21ನೇದು 2. ಆಪ್ಷನ್ 3 ಒಂದ್ಸಲ ನೋಡ್ಬಿಡೋಣ. ಎ ಈಸ್ ಕರೆಕ್ಟ್ ಬಟ್ ಆರ್ ಈಸ್ ಇನ್ಕರೆಕ್ಟ್. ರಾಂಗು. ಆರ್ ಸಹ ಕರೆಕ್ಟ್ ಇದೆ ಇಲ್ಲಿ. ಬೋತ್ ಎ ಆ್ಯಂಡ್ ಆರ್ ಆರ್ ಇನ್ಕರೆಕ್ಟ್. ಎರಡೂ ತಪ್ಪಿಲ್ಲ, ಎರಡೂ ಸಹ ಸರಿಯಾಗಿದೆ. ಮತ್ತು ಆರ್ ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ. 22ನೇ ಕ್ವಶನು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ಮ್ಯಾಗ್ನೆಟ್ಸ್ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು 25 ಜನವರಿ 2023ರಲ್ಲಿ ಕೇಳಿತ್ತು. ಮ್ಯಾಗ್ನೆಟ್ಗಳ ಬಗ್ಗೆ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಮ್ಯಾಗ್ನೆಟೈಟ್ ಈಸ್ ದಿ ಫಸ್ಟ್ ಮ್ಯಾಗ್ನೆಟ್ ಮೇಡ್ ಬೈ ಹ್ಯೂಮನ್ಸ್ ಅಂತ ಇದೆ, ಇದು ರಾಂಗು. ಇದನ್ನು ಹ್ಯೂಮನ್ಸ್ ಮಾಡಿಲ್ಲ, ಬದಲಾಗಿ ಇದು ನ್ಯಾಚುರಲ್ ಆಗಿ ಸಿಕ್ಕಿದೆ ನಮಗೆ. ಸೊ ನ್ಯಾಚುರಲ್ ಆಗಿ ಸಿಕ್ಕಂತಹ ಮ್ಯಾಗ್ನೆಟ್ಗೆ ನಾವು ಮ್ಯಾಗ್ನೆಟೈಟ್ ಅಂತ ಕರಿತೀವಿ. ಹೌದಾ, ಮ್ಯಾಗ್ನೆಟೈಟ್ ಅಂತ ಕರಿತೀವಿ. ಸೊ ಇದೇ ಇಲ್ಲಿ ತಪ್ಪಾದ ಹೇಳಿಕೆ, ಯಾಕಂದರೆ ಇದು ಹ್ಯೂಮನ್ಸಿಂದ ಕ್ರಿಯೇಟ್ ಮಾಡಿಲ್ಲ, ಬದಲಾಗಿ ಇದು ನ್ಯಾಚುರಲ್ ಆಗಿರ್ತದೆ. ಆಪ್ಷನ್ 2 ಒಂದ್ಸಲ ನೋಡ್ರಿ. ಮ್ಯಾಗ್ನೆಟ್ಸ್ ಅಟ್ರಾಕ್ಟ್ ಐರನ್, ನಿಕ್ಕಲ್ ಆ್ಯಂಡ್ ಕೋಬಾಲ್ಟ್. ಹೌದು, ಯಾಕಂದರೆ ಇವು ಮ್ಯಾಗ್ನೆಟಿಕ್ ಮಟೀರಿಯಲ್ಸ್, ಇದು ಕರೆಕ್ಟ್. ಅ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟ್ ಆಲ್ವೇಸ್ ಅಲೈನ್ಸ್ ಇನ್ ದಿ ನಾರ್ತ್ ಸೌತ್ ಡೈರೆಕ್ಷನ್. ಕರೆಕ್ಟ್. ಆಮೇಲೆ ಪೋಲ್ಸ್ ಆಫ್ ಅ ಬಾರ್ ಮ್ಯಾಗ್ನೆಟ್ ಆರ್ ನಿಯರ್ ಇಟ್ಸ್ ಎಂಡ್ಸ್. ಇದು ಕರೆಕ್ಟು. ಯಾವಾಗಲೂ ಆ ಒಂದು ಮ್ಯಾಗ್ನೆಟ್ನ ತುದಿಯಲ್ಲಿನೇ ಅದರ ಧ್ರುವಗಳು ಇರ್ತಾವೆ, ಇದು ಕರೆಕ್ಟು. ಹೌದಾ, ಕರೆಕ್ಟು. ಸೊ ನಮಗೆ ಇಲ್ಲಿ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂತಂದ್ರೆ ಆಪ್ಷನ್ 1, ಮ್ಯಾಗ್ನೆಟೈಟ್ ಈಸ್ ದಿ ಫಸ್ಟ್ ಮ್ಯಾಗ್ನೆಟ್ ಮೇಡ್ ಬೈ ಹ್ಯೂಮನ್ಸ್. ರಾಂಗ್. ಇದು ಬದಲಾಗಿದ್ದು ನ್ಯಾಚುರಲ್ ಆಗಿ ಸಿಗ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1. ಹೌದಾ, ಓಕೆ. ನಾವು ಈಗಾಗಲೇ ಎಲ್ಲ ಪ್ರಶ್ನೆಗಳನ್ನ ಮುಗಿಸಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಚಾನಲ್ನು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಚಾಪ್ಟರ್ನೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.